ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಈ ಅಧ್ಯಾಯದ 9ನೇ ಪ್ರಶ್ನೆಯನ್ನ ಗಮನಿಸಿ. ಪುನರಾವರ್ತಿತ ವ್ಯವಕಲನ ವಿಧಾನದಲ್ಲಿ ಶೂನ್ಯವನ್ನ ಪಡೆಯಲು 11 ಹಂತಗಳನ್ನು ತೆಗೆದುಕೊಂಡರೆ ಆಗ ದತ್ತ ವರ್ಗ ಸಂಖ್ಯೆಯು ಆಯ್ಕೆ ಎ 100, ಬಿ 121, ಸಿ 144, ಡಿ 169. ಓಕೆ, ಸೊ ಇಲ್ಲಿ ಪುನರಾವರ್ತಿತ ವ್ಯವಕಲನ ವಿಧಾನ. ಸೊ ಒಂದು ಪೂರ್ಣ ವರ್ಗ ಸಂಖ್ಯೆಯ ವರ್ಗಮೂಲವನ್ನ ಕಂಡುಹಿಡಿಲಿಕ್ಕೆ ನಾವು ಆ ಸಂಖ್ಯೆಯಿಂದ ಏನ್ ಮಾಡ್ತೇವೆ, ಅನುಕ್ರಮವಾದ ಬೆಸ ಸಂಖ್ಯೆಗಳನ್ನ ಅಂದ್ರೆ 1, 3, 5, 7 ಶೂನ್ಯ ಬರೋವರೆಗೆ ಏನ್ ಮಾಡ್ತೇವೆ, ಕಳಿತಾ ಹೋಗ್ತೇವೆ ಅಲ್ವಾ. ಸೊ ಹಂತಗಳು ಎಷ್ಟು ಹೇಳಿ, ಹಂತಗಳ ಸಂಖ್ಯೆಗಳು n. ಶೂನ್ಯವನ್ನ ತಲುಪಲು ಎಷ್ಟು ಹಂತಗಳು ಬೇಕಾಗುತ್ತೋ ಆ ಸಂಖ್ಯೆಯೇ ಆ ವರ್ಗ ಸಂಖ್ಯೆಯ ವರ್ಗಮೂಲವಾಗಿರುತ್ತೆ. ಸೊ ಇಲ್ಲಿ ದತ್ತ ವರ್ಗ ಸಂಖ್ಯೆ, ಸೊ x is equal to n ಸ್ಕ್ವೇರ್ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನೀಡಿರುವಂತಹ ಹಂತಗಳ ಸಂಖ್ಯೆ ಎಷ್ಟು ಹೇಳಿ, 11 ಅಲ್ವಾ. ಸೊ n ಏನಾಯ್ತು, 11 ಆಗಿರೋದ್ರಿಂದ ಸೊ ನಮಗ್ ಬೇಕಾಗಿರುವಂತಹ ವರ್ಗ ಸಂಖ್ಯೆ ಯಾವ್ದಾಯ್ತು ಹೇಳಿ, 11ರ ಘಾತ 2 ಆಗಿರುತ್ತೆ. ಹಾಗಾದ್ರೆ ಇಲ್ಲಿ 11ರ ಘಾತ 2 ಇಸ್ ಈಕ್ವಲ್ ಟು ಏನ್ ಹೇಳಿ, 11ನ್ನ 11 ಗುಣಿಸು 11. ಸೊ ಇದೇನಾಗುತ್ತೆ, 121. ಹಾಗಾದ್ರೆ ಇಲ್ಲಿ ಪುನರಾವರ್ತಿತ ವ್ಯವಕಲನ ವಿಧಾನದಲ್ಲಿ ಶೂನ್ಯವನ್ನು ಪಡೆಯಲು 11 ಹಂತಗಳನ್ನ ತೆಗೆದುಕೊಂಡರೆ ಸೊ ಆ ದತ್ತ ವರ್ಗ ಸಂಖ್ಯೆ ಯಾವ್ದಾಯ್ತು ಹೇಳಿ, 121 ಆಗತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಸರಿಯಾದ ಆಯ್ಕೆ ಆಗಿದೆ. ಥ್ಯಾಂಕ್ ಯು.